Happy anniversary. This song is for you. 34ನೇ ವರ್ಷದ ಮದುವೆಯ ಜರ್ನಿ, ಅದೊಂದು ಅನುಭವ. ಅದೊಂದು ಸ್ವಲ್ಪ ಶಾರ್ಟ್ ಆಗಿ ಹೇಳಿದ್ರೆ ಬನ್ನಿ. ವರ್ಷ anniversary, sir. ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ. ನಮ್ಮ ತಂದೆ ಎಲ್ಲ ಹಾಲಿನ ದಾಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ದೇವರ ಆಶೀರ್ವಾದದಿಂದ. ಫ್ಯಾಮಿಲಿ ಹ್ಯಾಪಿ ಆಗಿದೆ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಜನ್ಮಕ್ಕೂ ಬಲವಾದರಲಿ ಒಲಿದೊಲಿದು ಬಾರಲಿ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಬಲವಾದರಲಿ ಒಲಿದೊಲಿದು ಬಾರಲಿ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ. ಜಾಸ್ತಿ ಹೇಳ್ಬಾರ್ದು ಅಂತ. ಆ್ಯಕ್ಚುಲಿ ನಾನು 91ನಲ್ಲಿ ಮದುವೆ ಆದೆ. ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಆ ಟೈಮ್ನಲ್ಲಿ ನಾವೆಲ್ಲ ತುಂಬ ಡೀಸೆಂಟಾಗಿರ್ತಾಯಿದ್ವು. ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟಾಗಿರ್ತಾಯಿದ್ರು. ನೋ ಗರ್ಲ್ ಫ್ರೆಂಡ್ಸ್, ನೋ ಲವರ್ಸ್. ಆಮೇಲೆ ಬೈ ಚಾನ್ಸ್ ನಾವು ಲವ್ ಮಾಡಬೇಕು ಅಂತ ಇಲ್ಲ ಫ್ರೆಂಡ್ ಮಾಡಬೇಕು ಅಂತಂದ್ರೂ ಹುಡುಗಿರು ತುಂಬ ಡೀಸೆಂಟಾಗಿರ್ತಾಯಿದ್ರು. ಅವ್ರ ತಲೆ ಎತ್ತಿ ನಮ್ಮ ಕಡೆ ನೋಡ್ತಾ ಇರಲಿಲ್ಲ. ಸೊ ಅವ್ರಿಗೆ ಅಪ್ಪಿತಪ್ಪಿ ಅವ್ರು ಯಾವಾಗಾರ ಒಂದು ಸತಿ ನಮ್ಮ ಕಡೆ ಹಿಂಗೆ ನೋಡಿದ್ರೆ ನಾವು ಬಿದ್ದುಬಿಟ್ರು ಅಂತ ಅಂದ್ಬಿಟ್ಟು ಇನ್ನು ಅವ್ರ ಮನೆ ಮುಂದೆ, ಅವ್ರ ಕಾಲೇಜ್ ಮುಂದೆ ಎಲ್ಲ ಓಡಾಡ್ತಾಯಿದ್ರು. ಕೊನೆಗೆ ಏನಂದ್ರೆ 3-4 ತಿಂಗಳ ಆಮೇಲೆ ಗೊತ್ತಾಗ್ತಾ ಇತ್ತು ನಮಗೇನು ಇಲ್ಲ ಅಂತ. ಸರಿ, ನಾನು 89ಇಂದ ಸರ್ವಿಸ್ನಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಸಿವಿಲ್ ಇಂಜಿನಿಯರು. ನಮ್ಗೆ ಆ ಟೈಮ್ನಲ್ಲಿ ಫ್ರೆಷರ್ ಆಗಿದ್ರೆ ಸಂಬಳ ತುಂಬ ಕಮ್ಮಿ. ಸೊ ಅರೌಂಡ್ 91ನಲ್ಲಿ ನಮ್ಮ ಅಪ್ಪ ಅಮ್ಮ ಬಂದು ನಿಮ್ಗೊಂದು ಹುಡುಗಿ ತೋರಿಸ್ತೀಯಪ್ಪ, ಇಷ್ಟ ಆದರೆ ಬಂದು ನೋಡು ಅಂತಂದ್ರು. ನಮ್ಗೆ ತುಂಬ ನಾಚಿಕೆ, ಓಪನ್ನಾಗಿ ಹೇಳೋಕ್ಕೆ. ನಮಗೆ ಇವಾಗಿನ ಕಾಲ ಹುಡುಗರಲ್ಲ ನಾವು. ಸೊ ಆಯ್ತು ಅಂತಂದೆ. ಬಟ್ ಮನಸ್ಸಿನಲ್ಲೇ ಒಂದು ಭಯ ಇತ್ತು, ನನ್ನ ಸಂಬಳ ತುಂಬ ಕಮ್ಮಿ ಅಲ್ವಾ, ಹೆಂಗೆ ಮೇಂಟೈನ್ ಮಾಡೋದು ಹಂಗಿಂಗಿಲ್ಲ. ಸರಿ, ಹೆಂಗೋ ಆಂಧ್ರದಲ್ಲೇ ಇವರು ಅರೇಂಜ್ ಮಾಡಿದ್ರು ಸೀನ್ ಸೆರೆಮನಿ. ನಮ್ಮೊಂದು ಟ್ರಿಪ್ ಥರ ಇರುತ್ತೆ. ನಾನು ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಒಂದು ಟ್ರಿಪ್ ಥರ ಇರುತ್ತೆ. ಹೋಗ್ಬಿಟ್ಟು ಏನೋ ಒಂದು ಕಾರಣ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋಣ ಅಂತ ಹೋದೆ. ಸರ್, ಅಲ್ಲಿ ಹೋಗಿದ ತಕ್ಷಣ ನನಗೆ ಗೊತ್ತಾಗಿಲ್ಲ ಈ ಆಂಧ್ರದಲ್ಲಿ ಸೀನ್ ಸೆರೆಮನಿ ಅಂದರೆ ನಮ್ಮ ಥರ ಒಂದು 4-5 ಜನ ಕೂತಿರ್ತಾರಂತ ಗೊತ್ತಾಗಿಲ್ಲ. ಹೋಗಿದ ತಕ್ಷಣ ಪಂಚೆ ಗಿಂಚೆ ಎಲ್ಲ ಉಂಗ್ರಗಳು ಎಲ್ಲ ಹಾಕ್ಕೊಂಡು ಎಲ್ಲ ಬಿಳಿ ಕೂದಲು, ಅವಾಗೆಲ್ಲ ಡೈ ಇಲ್ಲ ಅನಿಸುತ್ತೆ. ಒಂದು 50-100 ಜನ ಕೂತಿದ್ರಲ್ಲಿ. ಸೊ ಕೂತಿದ ತಕ್ಷಣ ಸ್ವಲ್ಪ ಹೊತ್ತು ಆಮೇಲೆ ಇವ್ರನ್ನ ಕರೆಸಿದ್ರು. ಸರ್, ನಮಗೆ ಯಾವಾಗ ಒಂದು ಸ್ವಲ್ಪ ಆಸೆ ಇರುತ್ತೆ, ಹೆಂಗೆ ಅವಳೆ ಏನು ನೋಡೋಣ ಅಂತ. ಇವಳು ಒಳಗೆಲ್ಲ ಹೇಳ್ತಾ ಇದ್ರು ಸ್ವಲ್ಪ ತಲೆ ಎತ್ತು ಅಂತ. ತಲೆನೇ ಎತ್ತಿಲ್ಲ. ಕೊನೆಗೆ ನನ್ನ ಮುಂದೆ ಕೂರಿಸಿದ್ರು. ಅದು ಇನ್ನೂ ಮ್ಯಾಗ್ನೆಟ್ ಇದ್ದು ಅಂಟ್ಕೊಳ್ಳೋ ಥರನೇ ಇತ್ತು. ಸರ್, ನಾನು ಬರೀ ಅವಳು ಕೂದಲೇ ನೋಡ್ತಾ ಇದ್ದೆ. ನನಗೆ ಹೆಂಗಾರ ಮಾಡಿ ನೋಡೋಣ ಅಂದರೆ ಎಲ್ಲ ಒಂದು 100 ಕಣ್ಣು ನನ್ನ ಮೇಲೇ ನೋಡ್ತಾ ಇದ್ರು. ಏನು ಮಾಡ್ತಾವನು ಇವನು, ಏನು ಮಾಡ್ತಾನೆ.
ಸೊ ಅದು ನನಗೆ ಅವಕಾಶ ಇರಲಿಲ್ಲ. ಸೊ ಕೊನೆಗೆ ಲಾಸ್ಟ್ ಮೇಲೆ ಅವಳು ಕೂದಲು ಎಷ್ಟಿದೆ ತಲೆ ಮೇಲೆ ಅದು ಎಣಿಸ್ದೆ ನಾನು. ಸಡನ್ನಾಗಿ ಒಬ್ಬರು ನನ್ನ ಕೇಳಿದ್ರು, ಕಿರಣ್ ಏನಂತೀಯ? ಏನು ಹೇಳೋದು, ನಾನು ಇಲ್ಲ ಅಂದರೆ ಕ್ವಶ್ಚನ್ ಮಾರ್ಕ್ಸ್ ಬರುತ್ತೆ ಎಷ್ಟೋ ಜನ ಇಂದ. ಸುಮ್ಮನೆ ಇರಲಿ, ಓಕೆ ಅಂದ್ಬಿಟ್ಟೆ. ಅಷ್ಟೇ ಪಾರ್ಸಲ್ ಮಾಡಿಬಿಟ್ರು ನನ್ನ. ನೀನು ಹೋಗಿ ಹೋಟೆಲ್ ರೂಮ್ಗೆ ಮಾತುಕತೆ ಎಲ್ಲ ಮಾತಾಡಬೇಕು ಅಂತ. ಸರ್ ಅಲ್ಲಿಂದ ಮೈಸೂರು ಬಂದೆ. ಮೈಸೂರು ಬಂದ ಮೇಲೆ ಸ್ವಲ್ಪ ನನಗೆ ನರ್ವಸ್ನೆಸ್ ಸ್ಟಾರ್ಟ್ ಆಯಿತು. ಹುಡುಗಿ ಹೆಂಗಿದ್ದಾಳೋ ಏನು, ಅಲ್ಲೂ ಬೈ ಆಗಿದ್ದಾಳ, ಇಲ್ಲ ಒಂದು ಕಣ್ಣೆಲ್ಲೋ ಇದೆಯಾ ಏನು, ಆ ಥರ. ಆ ದಿನದಲ್ಲೇ ನಾನು ಸ್ವಲ್ಪ ಸ್ಟೈಲಿಶ್ ಆಗಿರ್ತಾ ಇದ್ದೆ. ನನ್ನ ಮೇಲೆ ಸ್ವಲ್ಪ ಹೋಪ್ಸ್ ಇಟ್ಕೊಂಡಿದ್ರು ನಮ್ಮ ಫ್ರೆಂಡ್ಸು ರಿಲೇಟಿವ್. ಕರ್ಕೊಂಬಂದ್ರೆ ಒಳ್ಳೆ ಹುಡುಗಿನ ಕರ್ಕೊಂಬರ್ತೀನಿ ನಾನು. ಸೊ ಹಂಗಾಗಿ ಕೊನೆಯಲ್ಲೇ ಒಂದು ದಿವಸ ನಮ್ಮ ತಾಯಿ ನಮ್ಮ ತಂದೆ, ಆವಾಗಿನ ಕಾಲದಲ್ಲಿ ಏನು ಅಂದರೆ ಥಿಯೇಟರ್ಸ್ಗೆ ಹೋಗೋದು ಪಿಕ್ಚರ್ಗೆ ಹೋಗೋ ಟೈಮಲ್ಲಿ ನಮ್ಮ ತಾಯಿ ಬಂದು ಹೇಳಿದ್ರು, ನೋಡೋ ನಾವು ಪಿಕ್ಚರ್ಗೆ ಹೋಗ್ತಾ ಇದ್ವಿ, ನಿಮ್ಗೇನಾರು ಫೋಟೋ ನೋಡಬೇಕು ಅಂದರೆ ಅಲ್ಮರನಲ್ಲಿ ಇಟ್ಟಿದ್ವಿ, ಗಾಡ್ರೇಜ್ ಅಲ್ಮರಲ್ಲಿ, ಬೇಕಾದ್ರೆ ನೋಡಿ ಅಂತ ಅಂದ್ಬಿಟ್ಟು ಅಂದಿದ್ರು. ನನಗೆ ಅದೆಲ್ಲ ನೋಡಲ್ಲ ಅಂತ ಅಂದ್ಬಿಟ್ಟು ಅಂದೆ. ಬಟ್ ಅವರು ಹೋಗಿದ ತಕ್ಷಣ ಗೇಟ್ ದಾಟಿದ್ರೆ ಇಲ್ಲೋ ಕಾರ್ ಇಂಜಿನ್ ಸ್ಟಾರ್ಟ್ ಆಯ್ತಿಲ್ಲೋ, ಎದ್ದು ಬಿದ್ದು ಬಂದು ಕಬೋರ್ಡ್ ತೆಗೆದು ಫೋಟೋ ನೋಡಿದೆ. ಫಿಟ್ ಆಯಿತು, ಪರವಾಗಿಲ್ಲ, ಶೀಸ್ ಮ್ಯಾಚಿಂಗ್ ಟು ಮೀ ಅಂತ ಅಂದ್ಬಿಟ್ಟು ಆವಾಗ ನಾನು ಮದುವೆ ಮಾಡಿಕೊಂಡೆ. ಬಟ್ ಮದುವೆ ಆದ್ರೂ ಸುಮಾರು ಒಂದು 5 ತಿಂಗಳು ನಮಗೆ ಗ್ಯಾಪ್ ಇತ್ತು ಮದುವೆ ಆಗಿತ್ತು, ಎಂಗೇಜ್ಮೆಂಟ್ ಆದಮೇಲೆ. ಇವಾಗ ಒಂಥರ ಸೋಷಲ್ ಅಂದರೆ ಈ ಕಮ್ಯುನಿಕೇಷನ್ ತುಂಬ ಪೂರ್ ಆಗಿತ್ತು. ಲೆಟರ್ ರೈಟಿಂಗ್ ಮಾಡೋಂಗಿಲ್ಲ. ಇವರಪ್ಪ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ಟ್ರಿಕ್ಟ್ ಆಫೀಸರ್, ಇವ್ರು ಬೇರೆ ಗಾಂಧಿ ಅಂತಲೇ ಹೆಸರು ಇಟ್ಬಿಟ್ಟಿದ್ರು. ಫೋನ್ ಮಾಡೋಂಗಿಲ್ಲ, ಸೊ ನೋಡೋಂಗೂ ಇಲ್ಲ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸರಿ ಹಂಗೆ ಮಾಡಿ ತಿರುಪತಿನಲ್ಲಿ ಮದುವೆ ಮಾಡಿದ್ರು. ಮಾಡಾದ್ಮೇಲೆ ತಾಳಿನೂ ಕಟ್ಬಿಟ್ಟೆ, ಅವಾಗೂ ಮಾತಾಡಲಿಲ್ಲ. ತಾಳಿ ಕಟ್ಟ ಆಮೇಲೆ ಬೆಳಗ್ಗೆ ಅಂದರೆ ನಮ್ಮದೆಲ್ಲ ರಾತ್ರಿ 2 ಗಂಟೆ ಮದುವೆ. ಬೆಳಗ್ಗೆ ಒಂದು 6 ಗಂಟೆಗೆ ಏನು ನಿನ್ನ ಹೆಸರು ಶುರು ಮಾಡಬೇಕಲ್ಲ, ಏನು ನಿನ್ನ ಹೆಸರು ಅನ್ನೋ ಅಲ್ಲಿಂದನೇ ಸ್ಟಾರ್ಟ್ ಆಗೈತಪ್ಪ ಪಾಕಿಸ್ತಾನ ಇಂಡಿಯಾ ವಾರ್. ನೀನು ಹೆಸರು ಗೊತ್ತಾದಂಗೆ ನನ್ನ ಹಿಂಗೆ ಮದುವೆ ಅದೇ ಕಾರ್ಡ್ನಲ್ಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಸರಿ. ಅಲ್ಲಿಂದ 34 ವರ್ಷ ಒಂದು ಸ್ವಲ್ಪ ಕಂಟ್ರೋಲ್ನಲ್ಲೇ ಇಟ್ಕೊಂಡು ಎಲ್ಲ ಮಾಡಿ ಇದು ಮಾಡ್ಕೊಂಡ್ಬಿಟ್ರು. ಬಟ್ ಒಂದು ವೇನಲ್ಲಿ ಏನಂದ್ರೆ ಅದು ಒಳ್ಳೇದಂತ ನನಗೆ ಅನಿಸ್ತು. ಒಂಥರ ನಮ್ಮನೆ ನಾನು ದುಡಿಯೋದು ನಂದು, ದುಡ್ಡೆಲ್ಲ ಅವರು ಕೊಡ್ತಾ ಇದೆ, ಅವರು ಕೂಡ ಹಾಕ್ಕೊಂಡು ಎಲ್ಲ ಮಾಡಿ ಒಂದು ಲೆವೆಲ್ಗೆ ನಾವು ಬಂದಿದ್ವಿ. ಇದು ನಮ್ಮ ಮದುವೆ ಕತೆ. ಇವಾಗ ನಮಗೊಂದು ಒಬ್ಬ ಮಗ ಇದ್ದಾನೆ, ಅವನು USA ಕೆಲಸ ಮಾಡ್ತಾನೆ. ಅವನ ವಿಷಯದಲ್ಲಿ ಏನು ಅಂತಂದರೆ ಒಬ್ಬನೇ ಮಗ. ಈ ಮದುವೆ ಮಾಡಿದಾಗ ಅವ್ರಿಗೆ ಇವಾಗಿನ ಕಾಲ ಹುಡುಗಿರು ಬೇಗ ಇಷ್ಟ ಆಗಲ್ಲ. ಸೊ ನನಗೊಂದು ಪ್ಲ್ಯಾನಿಂಗ್ ಇತ್ತು, ಹೆಂಗೋ ಒಂದು ಸ್ವಲ್ಪ ರಿಟೈರ್ಡ್ ಲೈಫ್ ಬರ್ತಾ ಇದೀನಲ್ಲ, ಒಂದು 100-200 ಹುಡುಗಿರು ನೋಡೋಣ, ಪರಿಚಯ ಆಗ್ತಾರೆ, ಅವ್ರು ಒಳ್ಳೊಳ್ಳೆ ತಿಂಡಿ ಕೊಡ್ತಾರೆ, ತಿನ್ಕೊಂಡು ಆರಾಮಾಗಿ ಬರೋಣ ಅಂದ್ಕೊಂಡಿದ್ದೆ. ಭಾಳ ಒಂದು ದಿವಸ ನನಗೆ ಫೋನ್ ಬಂತು, ಹಿಂಗೆ ನಿನ್ನ ಮಗ ನನ್ನ ಮಗಳು ಲವ್ ಮಾಡ್ತಾನೆ ಅಂತ. ಈ ಚಾನ್ಸು ಮಿಸ್ ಆಯಿತು ಅಂತ ಅಂದ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀನಿ. ಅವ್ರು ಆರಾಮಾಗಿ ಅಮೆರಿಕದಲ್ಲಿ ಅವ್ರೆ. ಇದು ನಮ್ಮ ಕತೆ. ಇದು 34 ವರ್ಷ ನಮ್ದಾಯಿತು. ಇವಾಗ ರಿಟೈರ್ಡು. ಇವಾಗ ನಾವು ಪಾಸ್ ಮಾಡೋದೇನು ಅಂದರೆ ಸ್ವಲ್ಪ ಟೈಮ್ ಪಾಸ್ ಮಾಡೋದು, ಎಂಜಾಯ್ ಮಾಡೋದು. ಆಮೇಲೆ ನಾವು ಹೇಳಬೇಕು ಅಂತಂದರೆ ಟೂರಿಸಮ್ಮು ಸ್ವಲ್ಪ ನಮ್ಗೆ ತುಂಬ ಇಂಟ್ರೆಸ್ಟು. ಸೊ ಲಾಸ್ಟ್ ಅಕ್ಟೋಬರ್ 5 ಅಂದರೆ ಈ ಸಾಯಿರಾಗದಲ್ಲೇ ನಮಗೆ ಅನಂತ ಪದ್ಮನಾಭವನಿಗಿಂತ ಅವ್ರ ಮಿಸ್ಸಸ್ ಸೌಮ್ಯ ಅಂತ ಇದ್ದಾರೆ. ಪಾಪ ಅವರು ತುಂಬ ಚೆನ್ನಾಗಿ ನಮಗೆ ಮರ್ಯಾದೆ ಕೊಟ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅಕ್ಟೋಬರ್ 5 ಒಂದು ಬಾಂಬೆ ಶಿರಡಿ ಬಾಂಬೆ ಟ್ರಿಪ್ ಹೋಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು, ನಮಗೆ ತುಂಬ ಎಂಟರ್ಟೈನ್ ಆಯಿತು. ಆಮೇಲೆ ಈ ಥರನೇ ಒಂದು ದಿವಸ ಲಾಸ್ಟ್ ಡೇ ಎಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಸಿ ಎಲ್ಲ ಚೆನ್ನಾಗಿ ಮಾಡಿಸಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು. ಅದು ನಮ್ಮ ಬ್ಯಾಚನ್ನು ತುಂಬ ಚೆನ್ನಾಗಿ, ಇವಾಗ ನೀವೆಲ್ಲ ಹೆಂಗಿದ್ರು ಆ ಥರ ಒಳ್ಳೆ ಬ್ಯಾಚ್ ನಮ್ಗೆ ಸಿಕ್ಕಿತ್ತು. ಎಂಜಾಯ್ಡ್ ಎಲ್ಲ ಆಟ. ಆಮೇಲೆ ಈ ಮದುವೆ ಆ್ಯನಿವರ್ಸರಿನಲ್ಲಿ ನಾವು ಟೆಂಪಲ್ಸ್ ಹೋಗೋದು ಜಾಸ್ತಿ. ಸೊ ಅವ್ರು ಫೋನ್ ಮಾಡಿದ್ದೆ, ಏನಾರ ತಮಿಳ್ನಾಡು ಏನಾರು ಟ್ರಿಪ್ ಇದೆಯಾ ಅಂದರೆ ಅವರು ಹಿಂಗೆ ಗುಜರಾತೇ ಇದೆ, 4 ಶಿವಲಿಂಗ ಇದೆ, ಜ್ಯೋತಿರ್ಲಿಂಗ ತೋರಿಸ್ತೀವಿ, ಆ ಟೆಂಪಲ್ಸೇ ನೋಡಿ ನೀವು ಬನ್ನಿ ಅಂತಂದ್ರು. ಸರಿ ಬಂದು ಸೇರಿಕೊಂಡೆ. ಬಟ್ ನಾನು ಬಂದಿದ್ದಕ್ಕೆ ಏನು ಅಂತಂದರೆ ನಮ್ಗೆ ತುಂಬ ಒಳ್ಳೆ ಜನರು ಸಿಕ್ಕಿದ್ರ. ಈ ಥರ ಜನರು ನಮಗೆ ಪರಿಚಯ ಆಗೋದು ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅದು ಇವತ್ತಿನ ದಿವಸ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ತಮ್ಮವ್ರದ್ದೆಲ್ಲ ನನಗೆ ಆಶೀರ್ವಾದ ಸಿಕ್ಕಿದ್ರೆ ನನಗೆ ನಮ್ಮ ಹೆಂಗಸರಿಗೆ ಅದಕ್ಕಿಂತ ದೊಡ್ಡದು ನಮ್ದು ಇನ್ನೇನಿದೆ. ಇಷ್ಟು ನಾನು ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಚೆಲುವಾಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಬ್ಬಿ ಸುಬ್ಬಾಲಿ ನಿನ್ನ ಹಾಡಲ್ಲಿ
ಹಾಂ